ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಮುಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಅಚ್ಚಗಡೆ ಅಂತಂದ್ರೆ ನೋಡ್ರಿ, ಅಚ್ಚಗಡೆ ಅಂತಂದರೆ ಸೊಗಸಾದ ರಂಗೋಲಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚ ಕನ್ನಡ ಅಂತಂದರೆ ಶುದ್ಧವಾದ ಕನ್ನಡ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚ ಮುತ್ತು ಅಂತಂದರೆ ಶುದ್ಧವಾದ ಮುತ್ತು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚರ ಅಂತಂದರೆ ನೋಡ್ರಿ, ದೇವತೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚರಿಸಿ ಅಂತಂದರೆ ದೇವಲೋಕದ ಗಣಿಕೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚರಣೆ ಅಂತಂದರೆ ಅಚ್ಚರಿ ಅಂತಂದರೆ ಬೆರಗು, ಅಪ್ಸರೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚಳಿ ಅಂತಂದರೆ ಅಂದಗೆಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚವಳಿ ಅಂತಂದರೆ ಒಳ್ಳೆಯ ಮನೆತನ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚ ಸರ ಅಂತಂದರೆ ಜಪಸರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚಾಗು ಅಂತಂದರೆ ನೋಡ್ರಿ, ಸ್ಥಿರವಾಗು, ಮುದ್ರಣ ಹೊಂದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚಿ ಅಂತಂದರೆ ಎರಕ ಒಯ್ಯು, ಮುದ್ರಿಸು, ನೆಲೆಗೊಳ್ಳು, ಒಂದುಗೂಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚಿಗ ಅಂತಂದರೆ ತೀವ್ರವಾದ ವ್ಯಥೆ, ಕಳವಳ, ಕ್ಲೇಶ. ಅಚ್ಚಿಗ ಅಂತಂದರೆ ತೀವ್ರವಾದ ವ್ಯಥೆ ಅಥವಾ ಕಳವಳ ಅಂತಂದೇಳಿ ಅರ್ಥ ಕೊಡುತ್ತೆ. ಕ್ಲೇಶ ಅಂತಂದೇಳಿ ಅರ್ಥ ಕೊಡುತ್ತೆ. ಕೇಡು ಅಂತಂದೇಳಿ ಅರ್ಥ ಕೊಡುತ್ತೆ. ಉತ್ಸಾಹ, ರೀತಿ, ನೆಪ, ಆಶ್ಚರ್ಯ, ಅರ್ಚಕ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚಿಗಂಗೋಳು ಅಂತಂದರೆ ತೀವ್ರವಾಗಿ ವ್ಯಥೆ ಪಡು, ಆಶ್ಚರ್ಯ ಪಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚಿಡು ಅಂತಂದರೆ ಮುದ್ರಿಸು, ಪಗಡೆಯ ಆಟದಲ್ಲಿ ದಾಳವನ್ನು ಹಾಕು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚಿರಿ ಅಂತಂದರೆ ಒಂದುಗೂಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚು ಅಂತಂದರೆ ಮರದಲ್ಲಿ ಅಥವಾ ಲೋಹದಲ್ಲಿ ಬೇಕಾದ ಆಕಾರವನ್ನು ಕೊರೆದು ಅದರಲ್ಲಿ ಎರಕ ಹೊಯ್ದು ಬಿಂಬವನ್ನು ಮಾಡಿಕೊಳ್ಳುವ ಸಾಧನ ಅಥವಾ ಪಡಿ ಅಚ್ಚಿನ ಮೂಲಕ ಸಿದ್ಧಪಡಿಸಿದ ಪದಾರ್ಥ ಅಥವಾ ಪಡಿ ಅಚ್ಚಿನಲ್ಲಿ ಎರಕ ಒಯ್ದು ತೆಗೆದ ಪ್ರತಿರೂಪ ಅಥವಾ ನೇಯ್ಗೆಯ ಒಂದು ಉಪಕರಣ, ಅಂದ ಅಕ್ಷರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚುಕ ಅಂತಂದರೆ ತೀವ್ರವಾದ ವ್ಯಥೆ ಅಥವಾ ಉತ್ಸಾಹ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚುಕಟ್ಟು ಅಂತಂದೇ ನೋಡ್ರಿ, ಕೆರೆ, ಕಾಲುವೆ ಮುಂತಾದವುಗಳ ಆಸರೆಯಲ್ಲಿರುವ ಭೂಮಿಯನ್ನು ಬೇಸಾಯಕ್ಕೆ ಅನುಕೂಲವಾಗುವಂತೆ ವಿಂಗಡಿಸಿದ ಜಮೀನು ಅಥವಾ ಓರಣ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚುಕಟ್ಟು ಅಂತಂದರೆ ಬಟ್ಟೆ ನೇಯುವಲ್ಲಿ ಅಣಿ ಬರುವಂತೆ ಅಚ್ಚನ್ನು ತಯಾರು ಮಾಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚುಕೂಟ ಅಂತಂದರೆ ನೋಡ್ರಿ, ಮುದ್ರಣಾಲಯ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚುಗ ಅಂತಂದರೆ ತೀವ್ರವಾದ ವ್ಯಥೆ, ಶ್ರಮ ಅಥವಾ ಅಪಾಯ ಅಥವಾ ಉತ್ಸಾಹ ಅಥವಾ ರೀತಿ ಅಥವಾ ಆಶ್ಚರ್ಯ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚುಡಿ ಅಂತಂದರೆ ಎರಕ ಒಯ್ದಂತೆ ಒಂದಾಗು ಅಥವಾ ರಥ ಮೊದಲಾದವುಗಳ ಅಚ್ಚು ಮುರಿದು ಹೋಗು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚು ತೆಗೆ ಅಂತಂದರೆ ಆಕಾರವನ್ನು ಮೂಡಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚು ಬೆಲ್ಲ ಅಂತಂದರೆ ಅಚ್ಚಿನಲ್ಲಿ ಹೊಯ್ದು ತಯಾರಿಸಿದ ಬೆಲ್ಲ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚು ಮರ ಅಂತಂದರೆ ಎರಕ ಒಯ್ಯಲು ಮಾಡಿರುವ ಮರದ ಅಚ್ಚು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚು ಮೆಚ್ಚು ಅಂತಂದರೆ ಅತಿಶಯವಾದ ಪ್ರೀತಿ, ಮೆಚ್ಚುಗೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚು ಮಳೆ ಅಂತಂದರೆ ಮುದ್ರಣದ ಅಕ್ಷರವನ್ನು ಕೊರೆದಿರುವ ಮಳೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚುಳು ಅಂತಂದರೆ ಚರ್ಮದ ಕೆಲಸ, ಕುದುರೆಗೆ ಜಿನು ಹಾಕುವುದು ಮುಂತಾದ ಕೆಲಸ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚುಳ ಕೋಲ್ ಅಂತಂದರೆ ನೋಡ್ರಿ, ಅಚ್ಚುಳ ಕೋಲ್ ಅಂತಂದರೆ ಬಾರ್ಕೋಲು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚುಳ ಇಲ್ಲ ಅಂತಂದರೆ ಪರಿಚಾರಕ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚುಳಾಯಿತ ಅಂತಂದರೆ ಪರಿಚಾರಕ, ಕುದುರೆಯ ಜಿನು ಮುಂತಾದವನ್ನು ಸಜ್ಜು ಮಾಡುವವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚೆ ಅಂತಂದರೆ ಒಂದು ಬಗೆಯ ಮೀನು, ಮಕ್ಕಳನ್ನು ಅತಿಯಾಗಿ ಮುದ್ದು ಮಾಡುವುದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚರಿ ಅಂತಂದರೆ ಎರಕ ಒಯ್ಯು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚೇರು ಅಂತಂದರೆ ಅರ್ಧ ಶೇರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚೊತ್ತು ಅಂತಂದರೆ ಕಣ್ಣು ರೆಪ್ಪೆ ಬಿಡುವಷ್ಟು ಹೊತ್ತು ಅಂತಂದೇಳಿ ಅರ್ಥ ಕೊಡುತ್ತೆ. ಕಣ್ಣು ರೆಪ್ಪೆ ಬಿಡುವಷ್ಟು ಹೊತ್ತು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚೊತ್ತು ಅಂದರೆ ಅಚ್ಚರೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚಳು ಅಂತಂದರೆ ಅಚ್ಚಳಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚ ಅಂತಂದರೆ ನಿರ್ಮಲ ವಾದ ಅಂತಂದೇಳಿ
ಅರ್ಥ ಕೊಡುತ್ತೆ. ಅಚ್ಚ ಅಂತಂದರೆ ಸ್ಫಟಿಕ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚೆ ಅಂತಂದರೆ ನೋಡ್ರಿ ಮಕ್ಕಳನ್ನು ಅತಿಯಾಗಿ ಮುದ್ದಾಡುವುದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಯುತ ಅಂತಂದರೆ ವಿಷ್ಣು ಕೃಷ್ಣ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಯುತ ಅಂತಂದರೆ ನೋಡ್ರಿ ಅಚ್ಯುತಿ ಅಂತಂದರೆ ಚ್ಯುತಿ ಇಲ್ಲದ, ಅಚ್ಯುತಿ ಅಂದರೆ ಚ್ಯುತಿ ಇಲ್ಲದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಜ ಅಂತಂದರೆ ಹುಟ್ಟು ಇಲ್ಲದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಜ ಅಂತಂದರೆ ಪರಮಾತ್ಮ, ಜೀವ, ಬ್ರಹ್ಮ, ವಿಷ್ಣು, ಶಿವ, ಸೂರ್ಯ, ಚಂದ್ರ, ಮನ್ಮಥ, ಗಂಡಾಡು, ಗಂಡು ಕುರಿ, ಮೇಷರಾಶಿ, ಹಳೆಯ ಭತ್ತ, ಮಳೆ, ಸಮುದ್ರ, ಆನೆ, ಹೆಂಗಸು, ಭೂಮಿ, ಮುಕ್ತಿ, ಇಷ್ಟೆಲ್ಲ ಅರ್ಥ ಏನು ಅಜ ಅಂತಂದೇಳಿ ಅರ್ಥ ಕೊಡ್ತಿದ್ವಿ. ಇವಕ್ಕೆಲ್ಲ ಅರ್ಥಗಳು ಅಜಕ್ಕೆ ಅರ್ಥಗಳಾಗಿವೆ. ಅಜಗ ಅಂತಂದರೆ ಶಿವನ ಧನುಷ್ಯ, ವಿಷ್ಣು, ಅಗ್ನಿ, ಒಂದು ಹಾವಿನ ಹೆಸರು. ಅಜಗ ಅಂತಂದರೆ ಒಂದು ಹಾವಿನ ಹೆಸರು. ಅಜಗಂಧಿ ಅಂತಂದರೆ ನೋಡ್ರಿ ಆಡಿನ ವಾಸನೆಯುಳ್ಳದ್ದು. ತೌಡಂಗಿ ಗಿಡ ಅಂತಂದೇಳಿ ಕರಿತೀವಿ. ಆಡಿನ ವಾಸನೆ ಉಳ್ಳದ್ದು ಅಥವಾ ತೌಡಂಗಿ ಗಿಡ ಅಂತಂದೇಳಿ ಕರಿತೀವಿ. ಅಜಗಜಾಂತರ ಅಂದರೆ ಆಡಿಗೂ ಆನೆಗೂ ಇರುವಂಥ ವ್ಯತ್ಯಾಸ ಏನಂತ ಕರಿತೀವಿ ನಾವು ಅಜಗಜಾಂತರ ಅಂತ ಕರಿತೀವಿ. ಅಜಗರ ಅಂತಂದರೆ ನೋಡ್ರಿ ಹೆಬ್ಬಾವಿನಂತೆ ಜಡನಾದವನು ಅಂತಂದೇಳಿ ಕರಿತೀವಿ. ಅಜಗರಕ್ಕೇನು ಅಜಗರ ಅಂದರೆ ಹೆಬ್ಬಾವಿನಂತೆ ಜಡನಾದವನು ಅಂತ ಕರಿತೀವಿ ಅಜಗರಕ್ಕೆ. ಅಜಗವ ಅಂತಂದರೆ ಶಿವನ ಧನುಸ್ಸು ಅಂತಂದೇಳಿ ಕರಿತೀವಿ. ಅಜಗವ ಪಾಣಿ ಪಿನಾಕವನ್ನು ಧರಿಸಿದವನು ಅಂತಂದೇಳಿ ಕರಿತೀವಿ. ಅಜನ ಅಂತಂದರೆ ಜನರಿಲ್ಲದ. ಅಜನ ಅಂತಂದರೆ ಏನು ಜನರಿಲ್ಲದ. ಅಜನ ಅಂತಂದರೆ ಮತ್ತು ಮರುಭೂಮಿ ಗಣನೆಗೆ ಬಾರದವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಜನ್ಯ ಅಂತಂದರೆ ಹುಟ್ಟುವುದಕ್ಕೆ ಅರ್ಹವಲ್ಲದ ಅಥವಾ ಜನಕ್ಕೆ ಹಿತಕರವಲ್ಲದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಜನ್ಯ ಅಂತಂದರೆ ವಿಪತ್ತನ್ನು ಸೂಚಿಸುವ ಪ್ರಕೃತಿ ವ್ಯಾಪಾರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಜಮಾಯಿಷಿ ಅಂತಂದರೆ ಪರೀಕ್ಷೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಜಮಾಸಿ ಅಂತಂದರೆ ಅಂದಾಜು ಅಂತಂದೇಳಿ ಅರ್ಥ ಕೊಡುತ್ತೆ. ಅಜಮೋದ ಅಂತಂದರೆ ಜೀರಿಗೆಯ ಜಾತಿಯ ಒಂದು ಬಗೆಯ ಕಾಳು. ಅಜಯ ಅಂತಂದರೆ ಜಯವಲ್ಲದುದು, ಸೋಲಿಸಲಾಗದವನು, ವಿಷ್ಣು ಅಂತಂದೇಳಿ ಅರ್ಥ ಕೊಡುತ್ತೆ. ಅಜರ ಅಂತಂದರೆ ಮುಪ್ಪಿಲ್ಲದವನು, ಕೃಷ್ಣ, ಜಿನ ಅಂತಂದೇಳಿ ಅರ್ಥ ಕೊಡುತ್ತೆ. ಅಜರಾಮರ ಮುಪ್ಪು ಸಾವು ಇಲ್ಲದಿರುವಿಕೆ. ಅಜವಾನ ಅಂತಂದರೆ ಓಮುಕಾಳು ಅಂತಂದೇಳಿ ಅರ್ಥ ಕೊಡುತ್ತೆ. ಅಜವಾನಕ್ಕೆ ಓಮುಕಾಳು ಅಂತ ಕರಿತೀವಿ ನೋಡ್ರಿ. ಅಜಸ್ರ ಯಾವಾಗಲೂ. ಅಜಾಂಡ ಅಂತಂದರೆ ಬ್ರಹ್ಮಾಂಡ. ಅಜಾಗರೂಕತೆ ಮೈ ಮರೆತಿರುವಿಕೆ ಅಂತಂದೇಳಿ ಕರಿತೀವಿ. ಅಜಾತ ಅಂತಂದರೆ ಇನ್ನೂ ಹುಟ್ಟದಿರುವ, ಹುಟ್ಟು ಇಲ್ಲದ ಅಂತಂದೇಳಿ ಕರಿತೀವಿ. ಅಜಾತ ಅಂತಂದರೆ ವಿಷ್ಣು, ಶಿವ, ಜಿನ ಅಂತಂದೇಳಿ ಕರಿತೀವಿ. ಅಜಾತ ಶತ್ರು ಅಂತಂದರೆ ಶತ್ರುವೇ ಇಲ್ಲದವನು, ಶಿವ, ಧರ್ಮರಾಯ ಅಂತಂದೇಳಿ ಕರಿತೀವಿ. ಅಜಾರಿ ಅಂತಂದರೆ ರೋಗ. ಅಜಿಗಿಜೆ ಅಂದರೆ ಹರಿದು ಪುಡಿ ಮಾಡಿದುದು. ಅಜಿತ ಅಂತಂದರೆ ವಿಷ್ಣು, ಶಿವ, ಎರಡನೆಯ ತೀರ್ಥಂಕರ. ಅಜಿತ ಅಂತಂದರೆ ಸೋತು ಹೋಗದ, ಗೆಲ್ಲಲಾಗದ. ಅಜಿನ ಅಂತಂದರೆ ಚರ್ಮ, ಜಿಂಕೆಯ ಚರ್ಮ. ಅಜಿನಾಂಬರ ಅಂತಂದರೆ ಚರ್ಮವನ್ನೇ ಬಟ್ಟೆಯಾಗಿ ಉಳ್ಳವನು, ಅವನಿಗೇನಂತ ಕರಿತೀವಿ ನಾವು ಅಜಿನಾಂಬರ ಅಂತೇಳಿ ಕರಿತೀವಿ. ಅಜಿರ ಅಂತಂದರೆ ಚುರುಕಾದ. ಅಜಿರ ಅಂತಂದರೆ ಅಂಗಳ, ಇಂದ್ರಿಯ ಗೋಚರವಾದ ವಿಷಯ, ಗಾಳಿ, ಶರೀರ, ಕಪ್ಪೆ, ಒಂದು ಬಗೆಯ ಇಲಿ ಅಂತಂದೇಳಿ ಕರಿತೀವಿ. ಅಜೀರ್ಣ ಅಂತಂದರೆ ಅರಗದ. ಅಜೀರ್ಣ ಅಂತಂದರೆ ತಿಂದ ಆಹಾರ ಅರಗದಿರುವುದು. ಅಜೀವ ಅಂತಂದರೆ ಜೀವವಿಲ್ಲದುದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಜ ಅಂತಂದರೆ ಹೆಣ್ಣು ಮೇಕೆ, ಆಡು ಅಥವಾ ಮಾಯೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಜೇಯ ಅಂತಂದರೆ ಗೆಲ್ಲಲಾಗದುದು, ಗೆಲ್ಲಲಾಗದವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಜ್ಜ ತಂದೆಯ ಅಥವಾ ತಾಯಿಯ ತಂದೆ ಅಥವಾ ಹಿರಿಯ ಅಥವಾ ಬ್ರಹ್ಮ ಅಂತಂದೇಳಿ ಅರ್ಥ ಕೊಡುತ್ತೆ.
ಅಜ್ಜಿ, ಅಜ್ಜಿ ಅಂತಂದ್ರೆ ಏನು? ತಂದೆಯ ಅಥವಾ ತಾಯಿಯ ತಾಯಿ. ಮುದುಕಿ, ಜೈನ ಸನ್ಯಾಸಿನಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಜ್ಜಿಕೆ, ಅಜ್ಜಿಕೆ ಅಂತಂದ್ರೆ ಏನು? ಜೈನ ಸನ್ಯಾಸಿನಿ. ಪೂಜ್ಯ ಅಂತಂದೇಳಿ ಅರ್ಥ ಕೊಡುತ್ತೆ. ಅಜ್ಜಿ ಪುರಾಣ ಅಂತಂದರೆ ಅಜ್ಜಿ ಹೇಳುವ ಕಥೆ. ಈಗಿನ ಕಾಲದವರಿಗೆ ಪ್ರಸ್ತುತವಲ್ಲದ, ಉಪಯೋಗವಿಲ್ಲದ ಕಥೆ. ಇಂದಿನ ತರಗತಿಯನ್ನು ನಾವು ಮುಗಿಸೋಣ. ಧನ್ಯವಾದಗಳು.